ಮನೇಲಿ ಬದನೆಕಾಯಿ ಇದ್ದವಾಗ ಇದನ್ನು ಸಾಂಬಾರು ಮಾಡೋದಕ್ಕೆ ಅಷ್ಟೇನು ಇಷ್ಟ ಆಗಲ್ಲ ಅಂದರೂ ಗೊಜ್ಜು ರೀತಿ ಒಂದು ರೀತಿ ರೆಸಿಪಿನ ಮಾಡ್ಕೋಬೋದಾಗುತ್ತೆ. ಹಾಗೆ ಅದೇ ರೀತಿ ಗೊಜ್ಜು ರೆಸಿಪಿನ ತೊಗೊಂಡು ಇವತ್ತು ಬಂದಿದ್ದೀನಿ. ಇದು ದೋಸೆಗೆ, ಅನ್ನಕ್ಕೆ, ಹಾಗೆ ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗಂತೂ ತುಂಬಾ ಚೆನ್ನಾಗಿರೋಂಥದ್ದು. ಹಾಗೆ ಅಕ್ಕಿ ರೊಟ್ಟಿಗೂ ಸೂಪರ್ ಆಗಿರುತ್ತೆ. ಹಾಗೆ ಇದನ್ನು ಮಾಡೋದಕ್ಕೆ ನಾನು ಏನೇನು ಮಾಡಿದ್ದೀನಿ ಇದನ್ನು ಇವತ್ತಿನ ರೆಸಿಪಿಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಮೊದಲೇದಾಗಿ ಒಂದು ಫ್ರೈಡ್ ಪ್ಯಾನನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಬೇಕಂದರೆ ಎಣ್ಣೆ ಹಾಕೋಬೋದು, ಅಥವಾ ತುಪ್ಪ ಬೇಕಂದರೆ ಅದನ್ನು ಹಾಕೋಬೋದು. ಹಾಗೆ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಟೊಮೆಟೊ ಹಾಗೆ ಈರುಳ್ಳಿನ ಒಂದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಎರಡೆರಡು ಹಾಕೋಬೋದು. ನಾನಲ್ಲಿ 2 ಟೊಮೆಟೊ ಹಾಗೆ ಒಂದು ದಪ್ಪ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿತಾ. ಅದಾದ ನಂತರ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲ ಅಂತ ಅನ್ನೋರು ಅಚ್ಚ ಖಾರದ ಪುಡಿ ಕೂಡ ಸೇರಿಸ್ಕೋಬೋದು. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ನಾನು ಇವಾಗಲೇ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹುಣಸೆ ಹಣ್ಣು ಹಾಕಿದ ನಂತರ ಸ್ವಲ್ಪ ಬಾಡಿಸ್ಕೊಳ್ಳೋಣ. ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದ ನಂತರ ಇದಕ್ಕೆ ಸ್ವಲ್ಪ ಕೊಬ್ಬರಿನ ಹಾಕ್ತಾಯಿದ್ದೀನಿ. ನಾನು ಜಾಸ್ತಿ ಏನು ಹಾಕ್ತಾಯಿಲ್ಲ, ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಅದು ತಣ್ಣಗೆ ಹಾಕ್ಬಿಟ್ಟಿದ್ದೀನಿ. ಈ ಕಡೆ ಇನ್ನೊಂದು ದಪ್ಪ ತಳದ ಪಾತ್ರೆ ತೊಗೊಂಡು ಸ್ವಲ್ಪ ಬೆಳ್ಳುಳ್ಳಿ, ತುರಿದಿಟ್ಕೊಂಡಿರೋ ಶುಂಠಿ ಇದ್ದರೆ ಅದನ್ನು ಕೂಡ ಹಾಕೋಬೋದು. ಶುಂಠಿ ಹಾಗೆ ಬೆಳ್ಳುಳ್ಳಿ, ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಬದನೆಕಾಯಿನ ತೊಗೊಂಡಿದ್ದೀನಿ. ನಾವು ಇಲ್ಲಿ ಬಿಳಿ ಕಲರ್ ಬರುತ್ತಲ್ವ, ಆ ಬದನೆಕಾಯಿ ತೊಗೊಂಡಿದ್ದೀನಿ. ನೀವು ಇದೇ ಮೆಥಡಲ್ಲಿ ಯಾವುದೇ ಬದನೆಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ಇದು ಚಿಕ್ಕದಾದರೆ ಸ್ವಲ್ಪ ಸಾಫ್ಟಾಗಿ ಬೇಗ ಬೇಯುತ್ತೆ ಅನ್ನೋಕ್ಕೋಸ್ಕರ ಇಡೀದಾಗಿ ನೋಡಿಕೊಂಡು ಒಳಗಡೆ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೇಯೋದಕ್ಕೂ ತುಂಬ ಸುಲಭವಾಗುತ್ತೆ, ಹಾಗೆ ಒಳಗಡೆ ನಮಗೆ ನೀಟಾಗಿ ನೋಡೋದಕ್ಕೂ ಕೂಡ ಸುಲಭ ಆಗುತ್ತೆ. ಅದಕ್ಕೋಸ್ಕರ 4 ಭಾಗ ಮಾಡಿದ್ದೀನಿ. ಅದನ್ನು ಸ್ವಲ್ಪ ಎಣ್ಣೆ ಜೊತೆಗೆ ಬಾಡಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಡೋಣ. ಉಪ್ಪನ್ನು ಸೇರಿಸ್ಕೊಂಡು ಸಾಫ್ಟ್ ಆಗುತ್ತೆ ಬೇಗ ಕೂಡ, ನೀರಿನ ಅಂಶ ಬಿಟ್ಕೊಳತ್ತಲ್ವ, ಅದಕ್ಕೋಸ್ಕರ ಬದನೆಕಾಯಿ ಚೆನ್ನಾಗಿ ಸಾಫ್ಟ್ ಆಗಬೇಕು. ಇವಾಗ ಇದನ್ನು ಕ್ಲೋಸ್ ಮಾಡಿಟ್ಬಿಡೋಣ. ಸಾಫ್ಟ್ ಆಗೋವರೆಗೂ ಸಣ್ಣ ಉರಿಲಿ ಬಿಟ್ಬಿಡೋಣ. ಬೇಗ ಸಾಫ್ಟ್ ಆಗಲ್ಲ ಯಾಕೆ ಅಂತ ಅಂದರೆ ಆಗೋಲ್ಲ ಅಂತ ಅಂದ್ಕೊಂಡ್ರೆ ಸ್ವಲ್ಪ ನೀರು, ಒಂದು ಅರ್ಧ ಗ್ಲಾಸನ್ನು ನೀರನ್ನು ಹಾಕ್ಕೊಂಡು ಕೂಡ ನೀವು ಬೇಯಿಸ್ಕೋಬೋದು. ಹಾಗೆ ಇವಾಗ ಇದಕ್ಕೆ ಬದನೆಕಾಯಿ ಬೆಂದಿದ್ದಾಗಿದೆ. ನಾನು ಮಸಾಲೆ ಏನು ರುಬ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಕೂಡ. ಕಲರ್ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಇವಾಗ ಇದನ್ನು ಚೆನ್ನಾಗಿ ಮಸಾಲೆ ಜೊತೆಗೆ ಸೇರಿಸಿದ್ದೀನಿ. ಸ್ವಲ್ಪ ಧನಿಯಾ ಪೌಡರು, ಗರಂ ಮಸಾಲ ಮತ್ತು ಅಚ್ಚ ಖಾರದ ಪುಡಿ, ಇದು 3 ಇದ್ರ ಜೊತೆಗೆ ಸೇರಿಸಿದ್ದೀನಿ. ಇವಾಗ ಮೊದಲೇ ಕೂಡ ಹಾಕೋಬೋದು, ಅಥವಾ ಈ ಥರ ಮಸಾಲ ಜೊತೆಗೂ ಕೂಡ ಹಾಕೋಬೋದು. ಗರಂ ಮಸಾಲ, ಧನಿಯಾ ಪೌಡರ್ ಮತ್ತು ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ನಾನು. ಹಾಗೆ ಇದನ್ನು ಚೆನ್ನಾಗಿ ಒಂದು ಸಾರಿ ಮಸಾಲೆಗಳೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಬಿಡೋಣ. ಹಾಗೆ ನೋಡಿ ಇವಾಗ ಕ್ಲೋಸ್ ಮಾಡಿಟ್ಟಿದೆ. ಕ್ಲೋಸ್ ಮಾಡಿದಾದ ನಂತರ ಸಾಫ್ಟ್ ಆಗಿದೆ. ಮಸಾಲೆ ಸ್ವಲ್ಪ ಬದನೆಕಾಯಿಗೆ ಹೊಂದ್ಕೊಂಡ್ರೆ ಸಾಕಾಗುತ್ತೆ, ಬೇಗ ಸಾಫ್ಟ್ ಆಗಿರುತ್ತಲ್ವ, ಅದಕ್ಕೋಸ್ಕರ. ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೇಲ್ಗಡೆ ಹಾಕ್ಕೊಂಡ್ರೆ ಚೆನ್ನಾಗಿರೋ ಅಂಥದ್ದು, ಸೂಪರ್ ಆಗಿರೋವಂಥ ಟೇಸ್ಟ್ ಇರೋವಂಥದ್ದು ಬದನೆಕಾಯಿ ಮಸಾಲ ರೆಡಿ ಆಗುತ್ತೆ. ನಾನಿಲ್ಲಿ ದೋಸೆ ಜೊತೆಗೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೀವು ದೋಸೆ ಹಾಗೆ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿಗೆ ಬೇಕಂದರೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರು ಟೇಸ್ಟನ್ನು ಬ್ಯಾಲೆನ್ಸ್ ಮಾಡುತ್ತೆ. ನಾನಿಲ್ಲಿ ಬೆಲ್ಲ ಹಾಕಿಲ್ಲ, ಬೇಕನ್ಸಿದ್ರೆ ಸ್ವಲ್ಪ ಬೆಲ್ಲ ಹಾಕೋಬೋದು. ನೋಡಿ ಇವಾಗ ನಾನು ದೋಸೆ ಜೊತೆಗೆ ಸರ್ವ್ ಮಾಡಿದ್ದೀನಿ. ನೀವು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ದೋಸೆ ಹಾಗೆ ಚಪಾತಿಗೆ ತುಂಬಾ ಚೆನ್ನಾಗಿರುವಂಥ ಬದನೆಕಾಯಿ ರೆಸಿಪಿ ರೆಡಿಯಾಗಿದೆ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.